ಧೈರ್ಯವಾಗಿ ನೋಡಿ, ಎದೆ ಮೇಲೆ ಅಚ್ಚೆ ಹಾಕ್ಸ್ಕೊಂಡು ನಾನು ಎದೆ ಬಗ್ಗದು ತೋರಿಸ್ಬಿಡ್ತೀನಿ. ಇವತ್ತು ಯಾರು ಆಂಜನೇಯ ಇಲ್ಲ ಸರ್, ಶ್ರೀರಾಮನ್ ತೋರಿಸುವಂತ ಭಕ್ತಿ ಆ ಕಾಲನೂ ಇವತ್ತಲ್ಲ. ನಾನು ಹೇಳೋದೇನಂದ್ರೆ, ನೀನು ಬದುಕು, ನಾನು ಬದುಕ್ತೀನಪ್ಪ, ನೀನು ಚೆನ್ನಾಗಿರೋ ನಾನು ಚೆನ್ನಾಗಿ ಆಯ್ತು. ನೀನು ಏನೇ ತೊಂದರೆ ಕೊಡು, ಎಷ್ಟು ದಿನ ತೊಂದರೆ ಕೊಡ್ತೀಯ? ನಾಯಿಗಳು ಬಗಳ್ತವೆ, ಎಷ್ಟೊತ್ತೊಂದು ಬಗಳ್ತವೆ, ಗಂಟು ಒಣಗೋವರೆಗೂ ಬಗಳ್ತವೆ, ಆಮೇಲೆ ಸೈಲೆಂಟ್ ಹೋಗೋಗಿ ಮೂಲೆಯಲ್ಲಿ ಮಲಗಿರ್ತವೆ. ನನ್ಗೆ ಯಾರೋ ಒಬ್ರು ಹೇಳ್ತಾ ಇದ್ರು, ನೋಡಿ ಸ್ವಾಮಿ, ಇವತ್ತಿನ ಕಾಲ ಹೆಂಗೆ ಅಂದ್ರೆ ಒಳ್ಳೆಯವರ ಇರ್ಬೋದು, ದೇವ್ರಂತ ಮನುಷ್ಯ ನಾಯಂತ ಬುದ್ಧಿ ಅಂತಾರೆ. ಸೊ ಹಂಗೆ ಯಾವಾಗ ಬಿಟ್ಟಾಕಿ ಸರ್. ಇವಾಗ ನೋಡಿ, ತಪ್ಪು ಮಾಡಿರೋರು ಯಾವತ್ತು ಕಾನೂನು ಚೌಕಟ್ಟಿನಲ್ಲಿ ಶಿಕ್ಷೆ ಅನುಭವಿಸ್ಲೇಬೇಕಾಗ್ತದೆ. ಆಮೇಲೆ ನನಗೆ ತೊಂದರೆ ಆಯ್ತಲ್ಲ, ನಾನು ಅವತ್ತು ಮಾತಾಡಿದ್ನಲ್ಲ, ಅವತ್ತು ಎಷ್ಟೋ ಇಂಡಸ್ಟ್ರಿಯವರು, ನಾನು ಮೊನ್ನೆ ನೋಡ್ತಾ ಇದ್ದೆ, ಒಬ್ರು ನ್ಯೂಸ್ ಚಾನಲ್ನ ಒಬ್ರು ಪ್ರತಿಷ್ಠಿತ ವ್ಯಕ್ತಿ ಒಬ್ರು ಹೇಳ್ತಾ ಇದ್ರು, ನೋಡಿ ನನಗೆ ಎಲ್ಲರೂ ಕರೆ ಮಾಡ್ತಾರೆ, ಸರ್ ಸಖತ್ತಾಗಿ ಮಾತಾಡ್ರಿ, ಹಿಂಗೆ ಮಾತಾಡಿದ್ರಿ. ಆಯ್ತು ಸ್ವಾಮಿ, ನಾನು ಗಂಡ್ಸಾದ್ರೆ ನೀವೇನು, ನೀವು ಮಾತಾಡ್ಬೋದಲ್ಲ ಅಂತ. ನಾನು ಅದನ್ನೇ ಅವತ್ತು ಕೇಳಿದ್ದು. ನನಗೆ ತೊಂದರೆ ಆಯ್ತಯ್ಯ, ನನಗೆ ಬೆಂಬಲವಾಗಿ ನಿಲ್ಬೇಡ್ರ, ನಿಮಗೆ ಸಮಸ್ಯೆ ಆಗಿದೆ, ನೀವು ಮಾತಾಡ್ರಯ್ಯ, ಧ್ವನಿ ಹತ್ರ. ನನ್ನ ಸೆಟ್ಟಲ್ಲಿ ಏನೋ ಒಂದು 2-3 ಸಲ ಯಾರಿಗೂ ಹಿಡ್ಕೊಂಡೆಲ್ಲ ಹೊಡೆದ್ರು. ಹೇಳಿದೆ, ಸರ್ ಬೇಡ, ಬಿಟ್ಟಾಕಿ. ಇವಾಗ ನಾಳೆ ದಿವಸ ಅವ್ನು ಸಿನಿಮಾ ಮಾಡಲ್ಲ ಅಂತ ಬಂದ್ರೆ ನನ್ನ ಪರಿಸ್ಥಿತಿ ಏನು ಸರ್? ನೀವು ತಗೊಳ್ತೀರಾ, ಅವ್ನು ತಗೊಳೋದು ತಗೋತಾನೆ. ನನ್ನ ಪರಿಸ್ಥಿತಿ ಏನು? ನಾ ಅರ್ಧಂಬರ್ಧಕ್ಕೆ ನಿಂತ್ರೆ ಇವತ್ತು ಪ್ರೊಡ್ಯೂಸರ್ ಕತೆ ಏನಾಗಿದೆ ಸರ್?